ನಮಸ್ಕಾರ. ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಅರಣ್ಯ ಪರಿಸರ ಮತ್ತು ಜೈವಿಕ ಜೀವಶಾಸ್ತ್ರ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ವಿಜಯದಶಮಿ ದಸರಾ ಹಬ್ಬದ ಶುಭಾಶಯ ಕೋರುತ್ತಾ ರೈತರ ಪರಿಹಾರ ಹಣವನ್ನು ದೀಪಾವಳಿ ಹಬ್ಬಕ್ಕೂ ಮೊದಲೇ ರೈತರ ಖಾತೆಗೆ ಜಮಾ ಮಾಡಲಾಗುವುದು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ನಾಡಹಬ್ಬ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ರೈತರ ಬೆಳೆಹಾನಿ ನಷ್ಟವನ್ನು ಸಿಎಂ ಸಿದ್ದರಾಮಯ್ಯನವರು ಸರ್ಕಾರದ ವತಿಯಿಂದ ದೀಪಾವಳಿಯ ಮುಂಚೆ ರೈತರ ಖಾತೆಗೆ ಹಣ ಜಮಾ ಮಾಡಬೇಕೆಂದು ವಿನಂತಿಸಿದ್ದರು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಇತ್ತೀಚೆಗೆ ಮನ್ನಾಖೇರಿಯಲ್ಲಿ ನಡೆದ ಕೊಲೆ ಪ್ರಕರಣ ಭೇದಿಸಿ 4 ಆರೋಪಿಗಳ ಬಂಧನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಹುಮ್ನಾಬಾದ್ ಪಟ್ಟಣದ ಮಜಿದ್ ಇ ನೂರ್ ಹಾಗೂ ದರ್ಗಾ ದುರಸ್ತಿ ಮತ್ತು ಅಭಿವೃದ್ಧಿ ಕಾರ್ಯಕ್ಕೆ 65 ಲಕ್ಷ ರೂಪಾಯಿ ಅನುದಾನ ಮಂಜೂರು ಆಗಿರುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರನ್ನು ನೂರ್ ಖಾನ್ ಅಖಾಡದ ಮುಖಂಡರು ಸನ್ಮಾನಿಸಿದರು. ನಾಳೆ ಒಳ ಮೀಸಲಾತಿ ವರದಿಯ ಒಳಸಂಚು ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮದ ಪ್ರಚಾರ ವಾಹನವನ್ನು ಇಂದು ಚಾಲನೆ ನೀಡಲಾಯಿತು. ಮತಗಳ್ಳತನ ತಡೆಯಲು ಕೋರ್ಟ್ಗೆ ಮೊರೆ ಹೊರೆತು ರೈತರಿಗೆ ತೊಂದರೆ ಕೊಡಲಿಕ್ಕಲ್ಲ ಪಾಟೀಲ್. ವಿವಿಧೆಡೆಯ 1500 ಹಳೆಯ ವಿದ್ಯಾರ್ಥಿಗಳು ಭಾಗಿ. ಗುರುನಾನಕ್ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಸಂಭ್ರಮ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಅರಣ್ಯ ಪರಿಸರ ಮತ್ತು ಜೈವಿಕ ಜೀವಶಾಸ್ತ್ರ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರ ಸ್ವಗೃಹದಲ್ಲಿ ದಸರಾ ಹಬ್ಬದ ನಿಮಿತ್ತ ಬಂದ ಜನರಿಗೆ ಬನ್ನಿ ವಿತರಿಸಿ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಈಗಾಗಲೇ ಅಧಿಕಾರಿಗಳಿಗೆ ಹಾನಿಯಾದ ಪ್ರತಿ ಎಕರೆಯ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವುದಂತೆ ಸೂಚನೆ ನೀಡಿದ್ದು, ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರದಿಂದ ಹೆಚ್ಚುವರಿ ರೂಪಾಯಿ 8,500 ಪರಿಹಾರ ಸೇರಿದಂತೆ ಒಟ್ಟು ರೂಪಾಯಿ 17,000 ಕೃಷಿ ಜಮೀನಿಗೆ, ರೂಪಾಯಿ 25,000 ನೀರಾವರಿ ಜಮೀನಿಗೆ ಹಾಗೂ ರೂಪಾಯಿ 31,000 ಬಹುವಾರ್ಷಿಕ ಬೆಳೆಗಳಿಗೆ ಪರಿಹಾರ ಒದಗಿಸಲಾಗುವುದು. ಪರಿಹಾರ ಹಣವನ್ನು ದೀಪಾವಳಿ ಹಬ್ಬಕ್ಕೂ ಮೊದಲೇ ರೈತರ ಖಾತೆಗೆ ಜಮಾ ಮಾಡಲಾಗುವುದೆಂದು ಭರವಸೆ ನೀಡಿದ್ದರು. ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಹಿಂದೆಯೂ ವನ್ಯಜೀವಿಗಳ ಕಳ್ಳ ಬೇಟೆ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದೆ. ಈ ಧಾಮದಲ್ಲಿ ವನ್ಯಜೀವಿಗಳ ಕಳ್ಳ ಬೇಟೆ ನಿರಂತರವಾಗಿ ನಡೆಯುತ್ತಿರುವುದನ್ನು ದೃಢಪಡಿಸುತ್ತಿದೆ. ಹಾಗಾಗಿ ಕೂಡಲೇ ಪಿಸಿಸಿಎಫ್ ಸ್ಮಿತಾ ಬಿಜ್ಜೂರು ನೇತೃತ್ವದ ತಂಡವೊಂದನ್ನು ರಚಿಸಿ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲಿಸಲು ಸೂಚಿಸಿದ್ದಾರೆ. ಮುಂದುವರೆದು ಮಾತನಾಡುತ್ತಾ, ಈ ವೇಳೆ ಸಮೀಪದಲ್ಲಿಯೇ ಹುಲಿಯ ದೇಹದ ಮತ್ತೊಂದು ಭಾಗ ಸಿಕ್ಕಿದೆ. ಆದರೆ ಹುಲಿಯ ಹಿಂದಿನ ಭಾಗ ಮಾತ್ರ ನಾಪತ್ತೆಯಾಗಿತ್ತು. ಇದು ಕಳ್ಳಬೇಟೆ ಪ್ರಕರಣವೆಂದೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಿರ್ದೇಶಿಸಿದರು. ಬಳಿಕ ಸೀನ್ ಆಫ್ ಕ್ರೈಮ್ ಪೊಲೀಸ್ ಹಾಗೂ ಬಂಡೀಪುರ ಶ್ವಾನ ತನಿಖಾ ದಳ ಬೆರಳಚ್ಚು ತಂಡ ಸ್ಥಳಕ್ಕಾಗಮಿಸಿ ಹುಡುಕಾಟ ನಡೆಸಿದಾಗ ಕತ್ತರಿಸಿ ಬಿಸಾಡಿದ ಹುಲಿ ದೇಹದ ಹಿಂದಿನ ಇನ್ನರ್ಧ ಭಾಗವು ಪತ್ತೆಯಾಯಿತು. ಹುಲಿಯ ದೇಹದ ಕೆಲವು ಭಾಗಗಳನ್ನು ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಲು ಸಂಗ್ರಹಿಸಲಾಯಿತು. ಕಳೆಬರಹವನ್ನು ಪಶುವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದರಾಜು ಅವರಿಂದ ಮರಣೋತ್ತರ ಪರೀಕ್ಷೆ ನಡೆಸಿ ಸುಡಲಾಯಿತು. ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿಸಿದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಹಾಗೂ ಕಳ್ಳ ಬೇಟೆಗಾರರ ವಿರುದ್ಧ ಸೂಕ್ತ ಕ್ರಮದ ಶಿಫಾರಸಿನೊಂದಿಗೆ 8 ದಿನಗಳಲ್ಲಿ ವರದಿ ಸಲ್ಲಿಸಬೇಕು. ಅಲ್ಲದೆ ಹುಲಿ ಹಂತಕರನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ವಹಿಸುವಂತೆ ಆದೇಶದಲ್ಲಿ ಸೂಚಿಸಲಾಗಿದೆ. ಹುಲಿ ಹತ್ಯೆ ಪ್ರಕರಣದಲ್ಲಿ ಸ್ಥಳೀಯನೊಬ್ಬನ ಮೇಲೆ ಅರಣ್ಯ ಇಲಾಖೆ ಅನುಮಾನ ವ್ಯಕ್ತಪಡಿಸಿದೆ. ಶ್ವಾನದಳ ಸ್ಥಳ ಪರಿಶೀಲನೆ ವೇಳೆ ಶಂಕಿತ ವ್ಯಕ್ತಿಯ ಮನೆ ಬಳಿಗೆ ಬಂದು ನಿಂತಿತ್ತು. ಈ ಗಮಾನಿ ಮೇಲೆ ವಿಚಾರಿಸಿದ್ದಾಗ ಶಂಕಿತ ವ್ಯಕ್ತಿ ತಲೆಮರೆಸಿಕೊಂಡಿರುವುದು ಪತ್ತೆಯಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತು ಮಲೆಮಹದೇಶ್ವರ ಬೆಟ್ಟದಲ್ಲಿ ಹನ್ನೂರು ವಲಯದ ಪಚ್ಚೆದೊಡ್ಡಿ ಗ್ರಾಮದ ಬಳಿ ನಿನ್ನೆ ನಾವು ವನ್ಯಜೀವಿ ಸಪ್ತಾಹದ ದಿನವೇ ಒಂದು ಅರ್ಧ ಸುಟ್ಟ ಹುಲಿ ಕಳೆಬರ ಪತ್ತೆಯಾಗಿದ್ದು, ಇದು ಒಂದು ಕಳ್ಳಬೇಟೆ ಪ್ರಕರಣ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಸುಮಾರು ವರ್ಷಗಳಿಂದಲೂ ಇಂಥ ಒಂದೊಂದು ಕಳ್ಳಬೇಟೆ ಪ್ರಕರಣಗಳು ದಾಖಲಾಗ್ತಾ ಇರ್ತಕ್ಕಂಥದ್ದು ಮತ್ತು ಇತ್ತೀಚೆಗೆ ಹುಲಿಗಳು ಸಾವಿಗೀಡಾಗಿದ್ದು ಇವತ್ತು ಭಾಳ ಅತ್ಯಂತ ದುಃಖದ ಒಂದು ಸಂಗತಿಯಾಗಿದೆ. ಹಿಂದೆನೂ ಸಾವಾಗಿದ್ದಂಥ ಪ್ರಕರಣದಲ್ಲಿ
ಇಲಾಖೆ ಅತ್ಯಂತ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಂಡು ಅದಕ್ಕೆ ಕಾರಣಕರ್ತರಾದಂಥವರ ಮೇಲೆ ಕಾನೂನು ರೀತಿಯ ಅಪರಾಧಿಗಳಿಗೆ ದಸ್ತಗಿರಿ ಮಾಡಿ ಕ್ರಮ ಈಗಾಗಲೇ ಜರುಗಿಸಿದ್ದೇವೆ. ಈ ವಿಷಯ ನನಗೆ ಬೆಳಗ್ಗೆ ಮಾಹಿತಿ ಬಂದ ತಕ್ಷಣವೇ ನಾನೊಂದು ಆದೇಶವನ್ನು ಕೊಟ್ಟು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ನೇತೃತ್ವದ ಒಂದು ತಂಡವನ್ನು ರಚನೆ ಮಾಡಿ ಇವತ್ತು ಇದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಮತ್ತು ಕಳ್ಳಬೇಟೆಗಾರರು ಯಾರೇ ಇದ್ದರೂ ಎಲ್ಲೇ ಅಡಗಿಕೊಂಡ್ರು ಅಂಥವ್ರನ್ನು ಹುಡುಕಿ ಅವರಿಗೆ ಶಿಕ್ಷೆನೂ ಕೊಡಬೇಕು ಮತ್ತು ಈ ರೀತಿ ಮರುಕಳಿಸಬಾರ್ದು. ಮತ್ತು ಅಧಿಕಾರಿಗಳ ಹಂತದಲ್ಲಿ ಯಾರಾದರೂ ನಿರ್ಲಕ್ಷ್ಯ ತೋರಿದರೆ ಅಂಥವ್ರ ಬಗ್ಗೆಯೂ ಕ್ರಮಕ್ಕೆ ಶಿಫಾರಸು ಮಾಡುವಂಥ ಒಂದು ಆದೇಶವನ್ನು ಕೊಟ್ಟಿದ್ದೇನೆ. ತನಿಖಾ ವರದಿ ಬಂದ ಮೇಲೆ ತತ್ಕ್ಷಣವೇ ಕ್ರಮವನ್ನು ಜರುಗಿಸ್ತೇವೆ ಮತ್ತು ಉನ್ನತ ಮಟ್ಟದ ಒಂದು ಸಭೆಯನ್ನು ಮಾಡಿ ಇದಕ್ಕೆ ಈ ವಿಷಯದ ಬಗ್ಗೆ ಮುಂದೆ ಇದನ್ನು ಆಗದ ರೀತಿಯಲ್ಲಿಯೂ ಮತ್ತು ಹಿಂದಿನಿಂದ ಏನೇನಾಗಿದೆ ಅದಕ್ಕೆ ಎಷ್ಟರ ಮಟ್ಟಿಗೆ ಕ್ರಮ ಆಗಿದೆ ಅನ್ನೋಂಥದ್ರ ಒಂದು ಪರಾಮರ್ಶೆ ಮಾಡಿ ಕ್ರಮ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡ್ತದೆ, ಇಲಾಖೆ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಬೀದರ್ ಜಿಲ್ಲೆಯ ರೈತರು ಭಾಳ ಕಷ್ಟದಲ್ಲಿದ್ದಾರೆ, ಭಾಳ ತತ್ತರಿಸಿ ಹೋಗಿದ್ದಾರೆ. ಎಂದೂ ಕೇಳರಿದಂಥ ಕಂಡರಿದಂಥ ರೀತಿಯಲ್ಲಿ ಮಳೆಯಾಗಿ ಮತ್ತು ವಿಶೇಷವಾಗಿ ಮಹಾರಾಷ್ಟ್ರದಿಂದ ನೀರೇನು ಬಿಟ್ಟಿದ್ದಾರೆ ಅದರಿಂದ ಈ ನದಿ ಪಾತ್ರದಲ್ಲಿರುವಂಥ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಷ್ಟ ಆಗಿದ್ದಾವೆ. 10 ಲಕ್ಷ ಎಕರೆ ಭೂಮಿಯಲ್ಲಿ ಬಿತ್ತಣಿಕೆ ಆಗಿದೆ. ಅದರಲ್ಲಿ ನನ್ನ ಅನಿಸಿಕೆ ಸುಮಾರು 5 ರಿಂದ 6 ಲಕ್ಷ ಎಕರೆ ಭೂಮಿ ಬೆಳೆ ನಷ್ಟ ಆಗಿದೆ. ಈ ನಷ್ಟಕ್ಕೆ NDRF SDRF ಕಡೆಯಿಂದ ಏನು ನಿಯಮ ಇದೆ ಆ ನಿಯಮಾನುಸಾರ ಇವತ್ತು ಭಾಳ ಕಡಿಮೆ ಅವರಿಗೆ ಪರಿಹಾರ ಸಿಗ್ತದೆ. ಹೀಗಾಗಿ ನಾನು ಜಿಲ್ಲಾಡಳಿತಕ್ಕೂ ಸೂಚನೆ ಕೊಟ್ಟಿದ್ದೇನೆ. ಬೆಳೆ ವಿಮೆ ನಿಖರವಾಗಿ ಯಾವ್ಯಾವ ರೈತರ ಬೆಳೆ ನಷ್ಟ ಆಗಿದೆ ಅಂಥವ್ರಿಗೆ ಬೆಳೆ ವಿಮೆನೂ ಸಿಗಬೇಕು. ಮತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವೆಲ್ಲ ಈ ಭಾಗದ ಶಾಸಕರು ಸಚಿವರು ಸೇರಿ ಅವರಿಗೆ ಮನವಿ ಮಾಡಿಕೊಂಡು ಇವತ್ತು ಅವರು ಉದಾರ ಮನಸ್ಸಿನಿಂದ ದೊಡ್ಡ ಮನಸ್ಸಿನಿಂದ ಇವತ್ತು ರಾಜ್ಯ ಸರ್ಕಾರದ ವತಿಯಿಂದ ನಿಯಮಾನುಸಾರ ಏನು SDRF NDRF ಅಲ್ಲಿ ಪರಿಹಾರ ಸಿಗ್ತದೆ ಅದಕ್ಕೆ ಹೊರತುಪಡಿಸಿ ಹೆಚ್ಚುವರಿಯಾಗಿ ಪ್ರತಿ ಹೆಕ್ಟರ್ಗೆ ಅದು ಒಣಭೂಮಿ ಇರ್ಬೋದು, ನೀರಾವರಿ ಭೂಮಿ ಇರ್ಬೋದು, ಪೆರೆನಿಯಲ್ ಕ್ರಾಪ್ ಇರ್ಬೋದು, ಅದಕ್ಕೆ ಪ್ರತಿ ಹೆಕ್ಟರ್ಗೆ ಸುಮಾರು 8,500 ರೂಪಾಯಿ ಪರಿಹಾರ ಘೋಷಣೆಯನ್ನು ಮಾಡಿದ್ದಾರೆ. ಈಗ ಮಳೆ ಕಡಿಮೆ ಆಗಿದೆ, ಸಮೀಕ್ಷೆ ನಡೀತಾ ಇದೆ. ಆದಷ್ಟು ಶೀಘ್ರದಲ್ಲಿ ಸಮೀಕ್ಷೆ ಮಾಡಬೇಕು, ನಿಖರವಾಗಿ ಸಮೀಕ್ಷೆ ಮಾಡಬೇಕು, ಸ್ಥಳಕ್ಕೆ ಹೋಗಿ ಸಮೀಕ್ಷೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಹೀಗಾಗಿ 10 ದಿವಸಗಳ ಒಳಗಾಗಿ ಇದನ್ನು ಸಮೀಕ್ಷೆ ಮಾಡಿ ದೀಪಾವಳಿಗಿಂತ ಪೂರ್ವದಲ್ಲಿ ಈ ಒಂದು ಪರಿಹಾರ ಹಣ ಅವರವರ ಖಾತೆಯಲ್ಲಿ ಜಮಾ ಮಾಡಲಿಕ್ಕೆ ಪೂರ್ಣ ಪ್ರಮಾಣದ ಪ್ರಯತ್ನ ನಡೀತಾ ಇದೆ. ಬೀದರ್ ಜಿಲ್ಲಾ ಹುಮ್ನಾಬಾದ್ ತಾಲೂಕಿನ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ನಿವಾಸದಲ್ಲಿ ದಸರಾ ವಿಜಯದಶಮಿ ಹಬ್ಬದ ಪ್ರಯುಕ್ತ ಬನ್ನಿ ವಿತರಿಸಿ ನಾಡಿನ ಸಮಸ್ತ ಜನತೆಗೆ, ವಿಶೇಷವಾಗಿ ಹುಮ್ನಾಬಾದ್ ಜನತೆಗೆ ಹಬ್ಬದ ಶುಭಾಶಯಗಳು ಕೋರಿ ಮಾಧ್ಯಮದ ಜೊತೆ ಮಾತನಾಡುತ್ತಾ, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೈಮಾನಿಕ ಸಮೀಕ್ಷೆ ನಡೆಸಿ NDRF ಪರಿಹಾರ ಹೊರತುಪಡಿಸಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಹೆಕ್ಟರ್ಗೆ ರೂಪಾಯಿ 8,500, ಮಳೆ ಆಶ್ರಿತ ಬೆಳೆಗಳಿಗೆ ರೂಪಾಯಿ 17,000, ಬಹುವಾರ್ಷಿಕ ಬೆಳೆಗಳಿಗೆ 22,500 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಮುಂದಿನ ಕೆಲ ದಿನಗಳಲ್ಲಿ ಸಮೀಕ್ಷೆ ವರದಿ ಆಧರಿಸಿ ತಕ್ಷಣ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಈಗಾಗಲೇ ಹೆಚ್ಚಿನ ಮಳೆಯಿಂದಾಗಿ ಬೆಳೆಗಳು, ಗ್ರಾಮೀಣ ಭಾಗದ ಸೇತುವೆ, ರಸ್ತೆ, ಮನೆ ಹಾಗೂ ಹೊಲಕ್ಕೆ ಹೋಗುವ ದಾರಿ ಹಾನಿಯಾಗಿದೆ. ಈ ಕುರಿತು ಇಲಾಖೆಯ ಅಧಿಕಾರಿಗಳಿಗೆ ಸಮಗ್ರ ಮಾಹಿತಿ ನೀಡಿದ್ದೇವೆ. ಇನ್ನೂ ಮಳೆ ನಿಂತಿಲ್ಲ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದ ಬೆಳೆ ಹಾನಿ ಸಂಭವಿಸಲಿದೆ. ಅದನ್ನ ಕೂಡ ಅಧಿಕಾರಿಗಳು ಪರಿಗಣಿಸಬೇಕು ಎಂದು ಸಚಿವ ರಾಜಶೇಖರ್ ಪಾಟೀಲ್ ಅವರು ಮಾತನಾಡುತ್ತಾ ಹೇಳಿದರು. ಮಹಾರಾಷ್ಟ್ರದ ತುಳಜಾಪುರ ಅಂಬಾಭವಾನಿ ದೇವಿ ದರ್ಶನಕ್ಕೆ ಪಾದಯಾತ್ರೆ ಮೂಲಕ ತೆರಳುತ್ತಿರುವ ಭಕ್ತರಿಗಾಗಿ ಶ್ರೀ ಅಣವೀರಭದ್ರೇಶ್ವರ ಟ್ರಸ್ಟ್ ವತಿಯಿಂದ ಅನ್ನದಾಸೋಹ ನಡೆಯಿತು. ಪ್ರಸಾದಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಚಾಲನೆ ನೀಡಿ ಮಾತನಾಡಿ, ಸಾವಿರಾರು ಭಕ್ತರು ದೇವಿ ದರ್ಶನಕ್ಕಾಗಿ ಹೊರಟಿರುವ ಪಾದಯಾತ್ರಿಗಳಿಗಾಗಿ ದಾಸೋಹ ಆಯೋಜಿಸಿರುವುದನ್ನು ಶ್ಲಾಘಿಸಿದರು. ಟ್ರಸ್ಟ್ನ ಮಾಲೀಕ ರಾಜಶೇಖರ್ ಚಿಂಚೋಳಿ, ಪ್ರಮುಖರಾದ ಯುವರಾಜ್ ಚಿಂಚೋಳಿ, ಶರಣು ನಾವುದ್ಗಿ, ಸಂಜು ವಡ್ಡನ್ಕೇರ, ರಾಜ್ಕುಮಾರ್ ಪಾಟೀಲ್, ಕಿರಣ್ ಪಾಟೀಲ್, ನರಸಪ್ಪ ಪರ್ಸ್ನೂರ್, ಅರವಿಂದ್ ಧುಮ್ಮಾಳೆ, ಬಸವರಾಜ್ ಕನ್ಕಟ್ಟ, ಸತೀಶ್ ಪಾಂಚಲ್, ರಮೇಶ್
ಕಂಟಪ್ಪ ಬಿರಾದರ್ ಕಲ್ಲೂರ್, ಹನುಮಂತ್ ಕಾಂಬ್ಳೆ, ಮಲ್ಲಪ್ಪ ತುಪ್ಪತ್, ರಾಜು ಉಪ್ಳೆ, ಶಶಿ ಸೀಗೆ, ಚಿದಾನಂದ್ ಭಾವಿ, ಮಂಜು ಚಾಂಗ್ಲೇರ ಸೇರಿದಂತೆ ಇತರರಿದ್ದರು. ವಿಶೇಷವಾಗಿ ಕರ್ನಾಟಕದ ಮಹಾಜನತೆಗೆ ವಿಜಯದಶಮಿಯ ಹಾರ್ದಿಕವಾದಂಥ ಶುಭಾಶಯಗಳನ್ನು ಹೇಳುತ್ತಾ, ವಿಶೇಷವಾಗಿ ತುಳಜಾಪುರ ಭವಾನಿ ದರ್ಶನಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ಕಡೆ ಆಂಧ್ರ, ತೆಲಂಗಾಣ, ಈ ಕಡೆ ಬೀದರಿಂದ ಬೇರೆ ಬೇರೆ ಮೂಲೆಗಳಿಂದ ಜನ ನಡ್ಕೊಂಡು ಇವತ್ತು ತುಳಜಾ ತಾಯಿ ಭವಾನಿ ದರ್ಶನ ಮಾಡೋಕ್ಕೆ ಹೋಗ್ತಕ್ಕಂಥದ್ದು ಸುಮಾರು ದಿವಸ ನಾವು ನೋಡ್ತಾ ಇದ್ದೀವಿ. ಈ ವರ್ಷ ಸಾಕಷ್ಟು ಮಳೆ ಬಿದ್ದಿದೆ ನಮ್ಮ ಗಡಿ ಭಾಗದಲ್ಲಿ. ಇವತ್ತು ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾದಗಿರಿ ಇರ್ಬೋದು, ಭಾಳಷ್ಟು ಮಳೆಯಾಗಿದೆ. ವಾಡಿಕೆಗಿಂತ ಸಾಕಷ್ಟು ಮಳೆಯಾಗಿದೆ. ಆದರೂ ಕೂಡ ಭಕ್ತರು ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ನಡ್ಕೊಂಡು ಇವತ್ತು ಹೋಗ್ತಾ ಇದ್ದಾರೆ. ಅವರಿಗೆ ಹುಮ್ನಾಬಾದು ಇಲ್ಲಿಂದ ಪ್ರಾರಂಭ ಆಗಿರೋದು ಬಾರ್ಡ್ರ್ವರೆಗೆ ಒಂದು ಪ್ರಸಾದ ವ್ಯವಸ್ಥೆ, ಎಲ್ಲ ಭಕ್ತಾದಿಗಳು ಸೇರಿ, ಅವರು ಇವರು ನಾವು ಅಂತಲ್ಲ, ಎಲ್ಲರೂ ಸೇರಿ ಭಕ್ತಾದಿಗಳು ಇವತ್ತು ಹೋಗ್ತಕ್ಕಂಥ ಭಕ್ತರ ಸಲುವಾಗಿ ಒಂದು ಒಳ್ಳೆಯ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ನಾನು ಕೂಡ 3-4 ಕಡೆ ಹೋಗಿ ಪ್ರಸಾದ ಕೊಡ್ತಕ್ಕಂಥ ಇದಕ್ಕೆ ಚಾಲನೆ ಕೊಟ್ಟು ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ಅವ್ರಿಗೆ ಸರ್ವಿಸ್ ಮಾಡ್ತಕ್ಕಂಥ ಕೆಲಸ ಕೂಡ ನಾನು ಮಾಡಿ ಬಂದಿದ್ದೀನಿ. ಇವತ್ತೇನು ತಾವೆಲ್ಲ ಏನು ತುಳಜಾ ಭವಾನಿ ತಾಯಿ ದರ್ಶನಕ್ಕೆ ತಾವೆಲ್ಲ ಹೋಗ್ತಾಯಿದ್ರಿ, ತಮಗೆಲ್ಲ ಒಳ್ಳೆಯದಾಗಲಿ. ಆ ತಾಯಿ ಭವಾನಿ ಮಾತಾ ಎಲ್ಲರಿಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಕೊಡಲಿ ಅಂತ ಆ ತಾಯಿ ದೇವತೆಯಲ್ಲಿ ನಾನು ಬೇಡ್ಕೊಂಡು, ಈಗಾಗಲೇ ಕೆಲವು ಭಾಗ ಸಾಕಷ್ಟು ಮಳೆ ಬಂದು ರೈತರು ಸಾಕಷ್ಟು ಕಷ್ಟದಲ್ಲಿದ್ದಾರೆ. ಆ ರೈತರು ಇವತ್ತೇನು ಸರ್ಕಾರ ವತಿಯಿಂದ ಏನೇ ಅವರಿಗೆ ಸಹಾಯಧನ ಮಾಡ್ತಕ್ಕಂಥದ್ದು, ಕ್ರಾಪ್ ಲಾಸ್ ಮಾಡ್ತಕ್ಕಂಥದ್ದು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದಷ್ಟು ಬೇಗನೆ ದೀಪಾವಳಿಗಿಂತ ಮುಂಚೆ ಆ ರೈತರಿಗೆ ಹೆಚ್ಚಿನ ಇದರಲ್ಲಿ ಆ ರೈತರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಮನವಿ ಮಾಡ್ತೇನೆ. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಮಾಧ್ಯಮದ ಜೊತೆ ಮಾತನಾಡುತ್ತಾ, ಚುಟಗುಪ್ಪ ತಾಲೂಕಿನ ಮನ್ನಾಖೇಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಮನ್ನಾಖೇಳಿ ಗ್ರಾಮದ ವಿಜಯ್ ಮೆಕ್ಯಾನಿಕ್ ಅಂಗಡಿಯ ಹತ್ತಿರ ಗಣಪತಿ ಈತನಿಗೆ ಕೊಲೆ ಮಾಡಿ ಹೋಗಿರುವ ಆರೋಪಿತರನ್ನ ಪತ್ತೆ ಹಚ್ಚಲು ತಂಡವನ್ನು ರಚಿಸಿದ್ದು, ಸದರಿ ಅಧಿಕಾರಿ ಸಿಬ್ಬಂದಿಯವರು ಆರೋಪಿತರ ಪತ್ತೆ ಕಾರ್ಯ ಕೈಗೊಂಡು ಕೊಲೆ ಮಾಡಿ ಹೋಗಿದ ಆರೋಪಿತರನ್ನ ಪ್ರಕರಣ ದಾಖಲಿಸಿದ 3 ಗಂಟೆಯ ಒಳಗಾಗಿ ದಸ್ತಗಿರಿ ಮಾಡಲಾಯಿತು. ಸದರಿ ಪ್ರಕರಣದಲ್ಲಿ ದಸ್ತಗಿರಿ ಆಗಿರುವ ಆರೋಪಿಗಳು ಸಚಿನ್ ಕುಮಾರ್, ಭದ್ರಪ್ಪ, ಶಿವಕುಮಾರ್, ಅನಿಲ್ ಕುಮಾರ್ ರವರು ಭಾಗಿಯಾಗಿ ಕೃತ್ಯ ಎಸಗಿದ ಬಗ್ಗೆ ಹೇಳಿದ್ದು ಇರುತ್ತದೆ. ಸಚಿವರು ಆರೋಪಿತರಿಗೆ ದಸ್ತಗಿರಿ ಮಾಡಿ ಆರೋಪಿತರಿಂದ ಕೃತ್ಯಕ್ಕೆ ಬಳಸಿದ ಆಯುಧಗಳು ಮತ್ತು ಮೋಟಾರ್ ಸೈಕಲ್ ಜಪ್ತಿ ಮಾಡಿ 4 ಜನ ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಇನ್ನೊಬ್ಬ ಆರೋಪಿಯನ್ನ ಶೀಘ್ರದಲ್ಲಿ ದಸ್ತಗಿರಿ ಮಾಡಲಾಗುವುದು ಎಂದು ಮಾತನಾಡುತ್ತಾ ಹೇಳಿದ್ದರು. ಮುಂದುವರೆದು ಮಾತನಾಡುತ್ತಾ, ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿತರ ಪತ್ತೆ ಕುರಿತು ಪ್ರದೀಪ್ ಗುಂಟಿ ಮಾನ್ಯ ಪೊಲೀಸ್ ಅಧೀಕ್ಷಕರು ಬೀದರ್, ಚಂದ್ರಕಾಂತ್ ಪೂಜಾರಿ ಮಾನ್ಯ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರು ಬೀದರ್, ಜೆಎಸ್ ನ್ಯಾಮೇಗೌಡರ್ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಹುಮ್ನಾಬಾದ್ ರವರ ಮಾರ್ಗದರ್ಶನದಲ್ಲಿ ಜೆಎಂ ಪಾಟೀಲ್ ಸಿಪಿಐ ಹುಮ್ನಾಬಾದ್ ಪ್ರಭಾರಿ, ಸಿಪಿಐ ಚುಟಗುಪ್ಪ, ಮಹೇಂದ್ರ ಕುಮಾರ್, ಪಿಎಸ್ಐ ಮನ್ನಾಖೇಳಿ ಠಾಣೆ ಮತ್ತು ಮನ್ನಾಖೇಳಿ ಠಾಣೆಯ ಸಿಬ್ಬಂದಿಯವರಾದ ಮಾರುತಿ ರೆಡ್ಡಿ ಸಿಎಚ್ಸಿ, ಮುಬಿನ್ ಸಿಎಚ್ಸಿ, ಗುರುನಾಥ್ ಸಿಎಚ್ಸಿ, ರಾಜರೆಡ್ಡಿ ಸಿಪಿಸಿ, ಸಂಜುಕುಮಾರ್ ಸಿಪಿಸಿ, ಹನುಮಂತ್ ಎಲ್ ಸಿಪಿಸಿ ಮತ್ತು ನಂದಕುಮಾರ್ ಸಿಪಿಸಿ ರವರನ್ನೊಳಗೊಂಡು ತಂಡವನ್ನು ರಚಿಸಲಾಗಿದೆ. ಈ ಯಶಸ್ಸು ಕಾರ್ಯಾಚರಣೆ ಮಾಡಿದ ತಂಡದ ಕಾರ್ಯವೈಖರಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಡಿರವರು ಮೆಚ್ಚುಗೆ ವ್ಯಕ್ತಪಡಿಸಿ ಶ್ಲಾಘಿಸಿದರು. ಅಕ್ಟೋಬರ್ 2ನೇ ತಾರೀಕು ಬೆಳಗ್ಗೆ 1 ಗಂಟೆಯಿಂದ 5 ಗಂಟೆ ಮಧ್ಯ ನಮ್ಮ ಮನ್ನಾಖೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕೊಲೆ ಆಗಿದೆ. ಗಣಪತಿ ಅಂತ ಸುಮಾರು 34 ವರ್ಷದ ವ್ಯಕ್ತಿ, ಲೋಕಲ್ ಪರ್ಸನ್ ಕೊಲೆ ಆಗಿರ್ತಾನೆ. ತಕ್ಷಣ ಪ್ರಕರಣ ದಾಖಲೆ ಮಾಡಿಕೊಂಡು ವಿತಿನ್ 3 ಅವರ್ಸ್ ನಮ್ಮ ಪೊಲೀಸರು ಆರೋಪಿಗಳನ್ನು ಹಿಡಿದಿದ್ದಾರೆ.
ಆರೋಪಿಗಳಲ್ಲಿ 4 ಜನರು ಮುಖ್ಯವಾಗಿ ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ ಅಂತ ನಮಗೆ ಮಾಹಿತಿ ಬರುತ್ತದೆ. ಅದರಲ್ಲಿ ಒನ್ ಆಫ್ ದ ಅಕ್ಯೂಸ್ಡ್ ಈ ಹಿಂದೆ ಡಿಸೀಸ್ಡ್ ಫ್ಯಾಮಿಲಿಯಲ್ಲಿ ಇದ್ದ ಒಬ್ಬ ಹುಡುಗಿಯೊಟ್ಟಿಗೆ ಸ್ನೇಹವನ್ನು ಬೆಳೆಸಿದ್ದಾನೆ ಅನ್ನೋ ವಿಷಯದಲ್ಲಿ ಡಿಸೀಸ್ಡ್ ಆಗಿರುವ ಗಣಪತಿ ಇವರಿಗೆ ಸ್ವಲ್ಪ ಜೋರಾಗಿ ವಾರ್ನಿಂಗ್ ಕೊಟ್ಟಿದ್ದ ಸಂದರ್ಭ ಆ ವಿಷಯ ನಮ್ಮ ಗಮನಕ್ಕೆ ಬಂತು. ಅದನ್ನು ಮನಸ್ಸಲ್ಲಿಟ್ಟುಕೊಂಡು ವೈಷಮ್ಯವನ್ನು ಬೆಳೆಸ್ಕೊಂಡು ಒಂದು 3-4 ಹುಡುಗರನ್ನು ಸೇರಿಸ್ಕೊಂಡು ಕೃತ್ಯ ನಡೆದಿದ್ದ ದಿನ ಪೆಟ್ರೋಲ್ ಬಂಕ್ಗೆ ಹೋಗಿರ್ತಾರೆ ಪೆಟ್ರೋಲ್ಗೋಸ್ಕರ. ಅಲ್ಲೇ ಕೆಲಸ ಮಾಡ್ತಿರುವ ಗಣಪತಿ ಇವರನ್ನು ನೋಡಿ ಪೆಟ್ರೋಲ್ ಬಂಕಲ್ಲಿ ಸಿಗರೆಟ್ ಸೇರ್ತಾ ಇರೋದನ್ನು ಗಮನಿಸಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಮತ್ತೊಂದು ಸರಿ ಅವ್ರಿಗೆ ಜೋರಾಗಿ ಹೇಳ್ತಾನೆ. ಈ ಹಿಂದೆ ನಡೆದಿದ್ದ ಘಟನೆಯನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀವರು ಮತ್ತೊಂದು ಸರಿ ಈ ರೀತಿ ಅವ್ರಿಗೆ ಜೋರಾಗಿ ಮಾತಾಡಿದ್ದಾನಂತ ಮತ್ತಷ್ಟು ವೈಷಮ್ಯವನ್ನು ಬೆಳೆಸ್ಕೊಂಡು ನೈಟ್ ಈ ವ್ಯಕ್ತಿಯನ್ನು ಫಾಲೋ ಮಾಡಿಕೊಂಡು ಸುಮಾರು ತನ್ನ ಮನೆಗೆ ಹತ್ತಿರ ಹೋಗುವ ದಾರಿಯಲ್ಲಿ ವೆಯ್ಟ್ ಮಾಡಿ ನೋಡಿ ಈ ವ್ಯಕ್ತಿಯನ್ನು ಸ್ಟಾಪ್ ಮಾಡಿ ಅಲ್ಲೇ ಒಂದು ಆಯುಧವನ್ನು ಶಾರ್ಪ್ ವೆಪನನ್ನು ಯೂಸ್ ಮಾಡಿ ಅಲ್ಲೇ ಸ್ಪಾಟಲ್ಲಿ ಕೊಲೆ ಮಾಡಿರ್ತಾರೆ 4 ಜನರು. ಕೊಲೆ ಮಾಡಿದ ತಕ್ಷಣ ಆರೋಪಿಗಳು ಅಲ್ಲಿಂದ ಓಡಿ ಹೋಗಿರ್ತಾರೆ. ನಮ್ಮ ಪೊಲೀಸರೆಲ್ಲರೂ ವರ್ಕೌಟ್ ಮಾಡಿ ಆರೋಪಿಗಳನ್ನು ವಿತಿನ್ 3 hours ಮಾರ್ನಿಂಗ್ 10 o'clock ಒಳಗಡೆ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಎಲ್ಲ ಆರೋಪಿಗಳನ್ನು. ಎಲ್ಲರೂ ಒಂದೇ ಊರವರಿದ್ದಾರೆ. ಇವರಿಗೆ ಹಳೆ ಪರಿಚಯನೂ ಇದೆ. ಸೊ ಈ ಹಿಂದೆ ಘಟನೆಗಳು ಕೂಡ ಆಗಿದ್ದಾವೆ ಆರೋಪಿಗೂ ಮತ್ತು ಡಿಸೀಸ್ಗೂ ಮಧ್ಯ ಕೂಡ. ಸೊ ಬರ್ತಾ ಬರ್ತಾ ಇವ್ರದ್ದು ವೈಷಮ್ಯ ಬೆಳ್ಕೊಳ್ತಾ ಬಂದಿದೆ. ಅದು ಬಹಳ ಹಳೆ ವಿಷಯ, ಬಟ್ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಬೆಳೆಸ್ಕೊಂಡಿದ್ದಾರೆ. ಡಿಸೀಸ್ಡ್ ಫ್ಯಾಮಿಲಿಗೆ ಸ್ವಲ್ಪ ರಿಲೇಷನ್ದಲ್ಲಿ ಬರ್ತಾರೆ ಅವರು. ಹುಮ್ನಾಬಾದ್ ಪಟ್ಟಣದ ಮಜಿದ್ ಇ ನೂರ್ ಹಾಗೂ ದರ್ಗಾ ದುರಸ್ತಿ ಮತ್ತು ಅಭಿವೃದ್ಧಿ ಕಾರ್ಯಕ್ಕೆ 65 ಲಕ್ಷ ಅನುದಾನ ಮಂಜೂರು ಆಗಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ಮಾಜಿ ಸಚಿವರಾದ ಗೃಹ ಕಚೇರಿಯ ನೂರ್ ಖಾನ್ ಅಖಾಡ್ ಮುಖಂಡರು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರನ್ನು ಸನ್ಮಾನಿಸಿದರು. ನೂರ್ ಖಾನ್ ಅಖಾಡದ ಕೆಲ ಮುಖಂಡರು ಮಾತನಾಡಿ 2025-26ನೇ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಫ್ ಇಲಾಖೆ ವತಿಯಿಂದ ಪಟ್ಟಣದ ಮಜಿದ್ ಇ ನೂರ್ ಅಭಿವೃದ್ಧಿಗೆ 60 ಲಕ್ಷ ಹಾಗೂ ದರ್ಗಾ ಅಭಿವೃದ್ಧಿಗೆ 5 ಲಕ್ಷ ರೂಪಾಯಿ ಸೇರಿ ಒಟ್ಟು 65 ಲಕ್ಷ ಅನುದಾನ ಮಂಜೂರು ಮಾಡಲಾಗಿದೆ. ಈ ಅನುದಾನ ಮಂಜೂರು ಮಾಡುವುದಕ್ಕೆ ಶ್ರಮವಹಿಸಿದ ಮಾಜಿ ಸಚಿವ ಪಾಟೀಲ್ ಅವರನ್ನು ಸನ್ಮಾನ ಮಾಡಲಾಗಿದೆ ಎಂದರು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ, ನೂರ್ ಖಾನ್ ಅಖಾಡದ ಮುಖಂಡರ ಬೇಡಿಕೆಯಂತೆ ಸಚಿವ ಜಮೀರ್ ಅಹಮದ್ ಅವರನ್ನ ಭೇಟಿ ಮಜಿದ್ ಇ ನೂರ್ ಹಾಗೂ ದರ್ಗಾ ದುರಸ್ತಿ ಮತ್ತು ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನ ನೀಡುವಂತೆ ಮನವಿ ಮಾಡಲಾಗಿತ್ತು. ನಮ್ಮ ಮನವಿಗೆ ಸ್ಪಂದಿಸಿದ ಸಚಿವ ಜಮೀರ್ ಅಹಮದ್ ಅವರು 65 ಲಕ್ಷ ರೂಪಾಯಿ ಅನುದಾನ ನೀಡಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವೀರಣ್ಣ ಪಾಟೀಲ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಫ್ಸರ್ ಮಿಯಾ, ಇಕ್ಬಾಲ್, ಲಿಯಾಖತ್, ಸೈಯದ್ ಬಾಷಿದ್, ಸೈಯದ್ ಕಲೀಮುಲ್ಲಾ, ಶಕೀಲ್ ಲಸ್ಕರಿ, ಸೈಯದ್ ಖಾಜಾ, ಶಾ ನವಾಜ್ ಖಾನ್, ಮೊಹಮ್ಮದ್ ಜಾನಿ ಗುತ್ತೇದಾರ್, ಅಬ್ದುಲ್ ಸಲೀಂ, ಖಾಜಾ ಇಂಜಿನಿಯರ್, ಯೂನಿಸ್, ರಫೀಕ್, ಫಿರೋಜ್, ಸಿದ್ದಿಕ್, ಸದ್ದಾಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. पर जुमा के दिन सबसे बड़ी खुशी की बात इस मौके पर यह है कि हमारे मोहतरम राजशेखर पाटिल साहब जो एक्स मिनिस्टर हैं, मेरा यकीन है हमारे मस्जिद का जो काम हुआ है पूरे ग्रुप को ले जाकर सामने रखे और बात करें 20 लाख रुपए की, तो साहब बोले 20 लाख नहीं, मेरे गाँव का मामला लेकर आए जमीर साहब 60 लाख रुपए होना। तो जमीर अहमद साहब बगैर हिचकिचाहट के, मुस्कुराहट के साथ, चूंकि मेरा दोस्त बोल रहा है, मैं 60 लाख मंजूर करता हूँ, मंजूर कर दिया। और तो कार्रवाई थी, कागजात में थी, लेकिन उसके बाद अभी 2 दिन पहले हमको इत्तला मिल गई कि वो 60 लाख रुपए मंजूर हो गए और रिलीज भी हो गए। बहुत खुशी की बात है। हम तमाम महल्ले वाले, न सिर्फ तमाम महल्ले वाले बल्कि तमाम हुमनाबाद वाले अपने दिल के गहराइयों से एमएलए साहब, मिनिस्टर साहब का, वीरेंद्र पाटिल साहब का, भीमराव पाटिल साहब का शुक्रिया तहे दिल से अदा करते हैं और आइंदा भी पूरी उम्मीद रखते हैं।
आइंदा भी हमें उम्मीद रखते हैं कि ये काम हमारे होते रहेंगे। जो आप लोग सभी लोग मिलकर जो हमारे कर्नाटक राज्य के मंत्री महोदय जमीर साहब के पास हम सब गए थे, शायद आप लोगों को मालूम है 2023 का चुनाव में भी जमीर साहब मेरे प्रचार के लिए भी आए थे। आप लोगों को बहुत बड़े इससे उन्होंने अपील किए, विशेषकर माइनॉरिटी लोगों को उन्होंने बोला देखो मेरा भाई है हुमनाबाद और चिड़गुप्पा में कहाँ पर ज़्यादा माइनॉरिटीज है, आप लोग सब मिलकर राजशेखर पाटिल को और कांग्रेस पार्टी को और हाथ मजबूत करो। कभी कभी हो जाता, आगे पीछे होता। आपको शायद मालूम है जब से बसवराज पाटिल जी पावर में थे 78 से 96 तक 94 तक, खैर उसके बाद 2 बार मनोज पाटिल साहब बने, फिर उसके बाद आपका सब आशीर्वाद से 4 बार मैं भी विधायक बना। कभी आगे कभी पीछे, कभी वोटों में कभी हम आगे हैं कभी पीछे है, ये तो चलते रहता। लेकिन आप लोगों से मेरा रिक्वेस्ट है, सब काम आपके समाज के साथ कौन रहने वाले हैं। कोई बेंगलुरु से आकर कोई नहीं रहता, यहाँ पर के लोग हम आपके खिदमत में हम रहने हैं, तुम्हारा खिदमत में हम रहना है। आप ही रहे तो कलीम सुनिए, दुख में हमें आना पड़ता, सुख में हमें आना पड़ता। कौन मरे तो हम मरे तो तुम्हें जाना पड़ता, तुम मरे तो हमें जाना पड़ता। अब कोई बेंगलुरु से आ रहा क्या? कोई नहीं आते। थोड़ा आप भी सोचिए, मिराजुद्दीन पाटिल साहब का बात अलग था, तो लोकल में है बाप सहजी के जीत हार तो है, लेकिन मैं क्या बोलना चाह रहा हूँ मुझे साहब आपको, जमीर साहब वहां से पूछने को आए, मेरे को बोले मैं इतना आकर मैं कहाँ पर लोगों को अपील किया, मैं रिक्वेस्ट किया, हुमनाबाद में सिद्धरामैया साहब के साथ आया, फिर चिड़गुप्पा में आपने बुलाया मुझे, बुलाने के बावजूद भी ऐसा हो गया। मैं बोला कभी होता, आगे पीछे होता, कोई बात नहीं, ये मेरा करने का मेरा फर्ज था। ये जो अखाड़े के सभी जो माइनॉरिटी भाई जब मुझे यहाँ पर अफसर में आकर रहते तो मुझे आकर पूछे साहब ऐसा है, मैं बोला आप लोग यहाँ से बात करना नहीं, बेंगलुरु को आइए, हम जाएंगे मिनिस्टर के पास, जाकर हम बिल्कुल क्या वो तो जमीर का मेरा बहुत पुराना रिश्ते है। जब पिछले में मैं 2018 में जब मैं मिनिस्टर था, मेरा घर और जमीर साहब का घर आजू बाजू में था और हम बहुत भाई भाई के जैसा हम मिलकर काम करते थे। लेकिन हम जाने के बाद उस दिन तो घर में हमारे घर सभी लोग आए थे, आप आए थे ना, वो घर में जैसा मुख्यमंत्री का घर में कैसा भीड़ था, ऐसा जमीर साहब के घर में पतना भीड़ है। वो बाहर से अंदर जाने देखो लोग पतना मुश्किल था। हम बोले किसी को नहीं पूछे, हम इनको लेकर सीधा अंदर घुसे, सीधा जाते पापू को खाना खा रहे थे, सब पहले खाना को बोले नहीं हम खाना खाए, पहले हमारा काम करो। फिर उनको ऑफिस में बुला लेकर आकर हम बोले ये ऐसा काम है, ऐसा बोले तो नहीं है ना, ऐसा होता है, ऐसे 20 लाख करे है, 20 लाख हमारे क्या होता है। ये यहाँ पर बड़ा काम है, इसको आपका योगदान है, सरकार का मिलना है। पर पाप हम बोलने के बाद 60 लाख रुपए होना है बोले तो पाप 7 लाख रुपए सिग्नेचर कर फिर ये लोगों को बोले देखो ये मैं काम किस लिए कर रहा हूँ, राजशेखर पाटिल भाई मेरा भाई है, उन आने से मैंने काम किया, वो भी ये खुला। लेकिन मैं क्या बोल रहा हूँ, मेरा फर्ज था, मेरा काम था, ये क्या बोलते हो बहुत बड़ा काम आप लोग वहाँ पर देखा था और बहुत दिन से पुराना ये था मस्जिद, आप उसको तोड़कर बहुत ही सुंदर नया आपके उतने जगह में बहुत अच्छा आपकी मॉडर्नाइज आपने कर रहे, आपको मैं अभिनंदन देता हूँ। और सरकार से जो सिस्टम है आपने जो बताया बोली साहब, जो रिलीज कैसा सिस्टम है बोले तो अभी तो आपको तो प्रोग्रेस हो गया काम, जैसा जैसा प्रोग्रेस होता है वैसा वैसा ये पैसा रिलीज हो जाए, वैसे हिसाब से। और अफसर में साहब मुझे बताया, मैं बोला देखो पूरा पक्का होने के बाद उनको बोलो, फिर क्या तो उसमें अड़चन रहे तो दिक्कत रहे तो थोड़ा रुको, बोला मैं साहब पूरा क्लियर क्या बोलते एक बार बोलने के बाद वो काम होना चाहिए। वो मंजूर हो गया, हम भी भाषण करें तुम भी भाषण करें, फिर बाद में रुक गए तो हमारा भी ये नहीं रहता। बोले नहीं सब हम सभी तरफ बात किए और जो भी पेपर सोने हैं हम पेपर सब कलेक्ट कर ले रहे, लेकिन आप पेपर कलेक्ट कर लिए और जो भी फिर अभी जो डिस्ट्रिक्ट में ऑफिसर्स हैं वो लोगों को बोलकर जो पैसा आपको रिलीज होना है
बिल्कुल तुरंत वो रिलीज होकर आपका पूरा काम जो आपका मन में है, जो आपके सभी लोगों का दिल में ये हमारा सपना है, ये ऐसा है ना, ऐसा लेना है, ये हमारी मस्जिद ऐसा होना है, जो आपका संकल्प है वो पूरा अल्लाह मियाँ करेंगे। लेकिन हम आपके साथ हैं। आप लोगों को सबको मैं दसरा का विशेषकर आपको शुभेच्छा देता हूँ। ये जो हिंदू धर्म का है बहुत बड़ा विजयदशमी, बहुत बड़ा ईद होता है। सब मिलकर हुमनाबाद अभिवृद्धि के लिए हम सब मिलकर अच्छा से काम करेंगे। आपका भी बिल्कुल हम आपके साथ हैं बोलते हुए मेरे 4 बात को समाप्त। ಇಂದು ಬೀದರ್ ನಗರದ ಪ್ರವಾಸಿ ಮಂದಿರದಲ್ಲಿ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಿ ಮುಖಂಡರು ಮಾತನಾಡುತ್ತಾ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಜಿಲ್ಲಾ ಘಟಕದಿಂದ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಅಕ್ಟೋಬರ್ 5ರಂದು ಬೆಳಗ್ಗೆ 11 ಗಂಟೆಗೆ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿಯ ಒಳಸಂಚು ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಈ ವಿಚಾರ ಸಂಕಿರಣಕ್ಕೆ ಮುಖ್ಯ ಭಾಷಣಕಾರರಾಗಿ ಬಲಗೈ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಪ್ರಕಾಶ್ ಸ್ವಾಮೀಜಿ ಹಾಗೂ ವಿಶೇಷ ಉಪನ್ಯಾಸಕರಾಗಿ ಸರ್ಕಾರಿಯ SC/ST ರಾಜ್ಯಾಧ್ಯಕ್ಷ ಡಿ ಚಂದ್ರಶೇಖರಯ್ಯ ಬೆಂಗಳೂರು ಮತ್ತು ಒಕ್ಕೂಟದ ರಾಜ್ಯ ಸಂಚಾಲಕರಾದ ಹಿರಿಯ ನಿವೃತ್ತ IAS ಅಧಿಕಾರಿ ಸಿದ್ದಯ್ಯ ಹಾಗೂ ವಾಣಿ ಕೆ ಶಿವರಾಮ್ ಅಲ್ಲದೆ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಈ ಎಲ್ಲ ಮುಖಂಡರು ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಲಿದ್ದಾರೆ. ಆದ್ದರಿಂದ ಬೀದರ್ ಜಿಲ್ಲೆಯ ಬಲಗೈ ಸಮುದಾಯದ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ವಿದ್ಯಾರ್ಥಿ ಮಿತ್ರರು, ನೌಕರರು, ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದ ಅನಿಲ್ ಕುಮಾರ್ ಬೆಲ್ದಾರ್, ಸಂಚಾಲಕರಾದ ರಮೇಶ್ ಡಾಕುಳ್ಗಿ, ಬಾಬುರಾವ್ ಪಾಸ್ವಾನ್, ಪ್ರದೀಪ್ ನಾಟೇಕರ್, ಶ್ರೀಪತ್ರಾವ್ ದೇನೆ, ಶಿವಕುಮಾರ್ ನೀಲಿಕಟ್ಟಿ, ಸಂದೀಪ್ ಕಾಂಟೆ, ಅಂಬಾದಾಸ್ ಗಾಯಕ್ವಾಡ್, ನರ್ಸಿಂಗ್ ಸಾಮ್ರಾಟ್, ಧನ್ರಾಜ್ ಮುಸ್ತಾಪುರೆ, ಅಂಬರೀಶ್ ಕುದ್ರೆ, ರವಿ ವಾಗ್ಮಾರೆ, ಸುನಿಲ್ ಭೋಸ್ಲೆ, ಅಶೋಕ್ ಮಾಳ್ಗೆ, ಅವಿನಾಶ್ ದೀನೆ, ತುಕಾರಾಮ್ ಕುದ್ರೆ, ರವಿನಾಥ್ ಗಾಯಕ್ವಾಡ್, ಭರತ್ ಕಾಂಬ್ಳೆ ಸೇರಿದಂತೆ ಇತರರು ಇದ್ದರು. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ವತಿಯಿಂದ ನಾಳೆ ಸಾಮೂಹಿಕವಾಗಿ ಚನ್ನಬಸವ ಪಟ್ಟದೇವರ ರಂಗಮಂದಿರನಲ್ಲಿ ಬೀದರ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಒಳ ಮೀಸಲಾತಿ ಒಳಮರ್ಮ ಕುರಿತು ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ಈ ವಿಚಾರ ಸಂಕಿರಣಕ್ಕೆ ರಾಜ್ಯದ ನಮ್ಮ ಸ್ವಾಮೀಜಿಗಳಾಗಿರ್ತಕ್ಕಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ SC/ST ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರಯ್ಯನವರು ಹಾಗೂ ನಿವೃತ್ತ IAS ಅಧಿಕಾರಿಯಾಗಿರ್ತಕ್ಕಂಥ ಸಿದ್ದಯ್ಯ ಅವರು, ಆಮೇಲೆ ಇನ್ನುಳಿದ ಎಲ್ಲ ಮುಖಂಡರು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ರಂಗಮಂದಿರನಲ್ಲಿ ಸರಿಯಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ನಮ್ಮ ಬಲಗೈ ಜಾತಿಯ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಯಾಕಂದ್ರೆ ಇದು ಕೇವಲ ವಿಚಾರವಂತರಿಗೆ ಮಾತ್ರ ಆಹ್ವಾನಿಸಲಾಗಿದೆ. ಅದಕ್ಕೆ ದಯಮಾಡಿ ತಾವು ಮುಂದೆ ಬರೆದ ನಮ್ಮ ಪೀಳಿಗೆಗಾಗಿ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತೂ ಬೀದರ್ ಜಿಲ್ಲೆಯ ಎಲ್ಲ ಬಲಗೈಯ ಬಾಂಧವರಿಗೆ ನಾನು ಸಾಮೂಹಿಕ ಸಂಘಟನೆ ಪರವಾಗಿ ತಮಗೆ ಮನವಿ ಮಾಡಿಕೊಳ್ತೀನಿ. ಜೈ ಭೀಮ್, ಜೈ ಭಾರತ್. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಬೀದರ್ ಜಿಲ್ಲೆಯ ವತಿಯಿಂದ ಇದೇ ಅಂದರೆ ನಾಳೆ ರವಿವಾರ ಸರಿಯಾಗಿ 11 ಗಂಟೆಗೆ ಬೀದರ್ ನಗರದಲ್ಲಿರ್ತಕ್ಕಂತಹ ರಂಗಮಂದಿರದಲ್ಲಿ ಈ ಒಳ ಮೀಸಲಾತಿಯ ಮರ್ಮದ ಬಗ್ಗೆ ಏನು ನಾಗಮೋಹನ್ ದಾಸ್ ಅವರು ಏನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿಯ ಬಗ್ಗೆ ಏನು ವರದಿಯನ್ನು ನೀಡಿದರು, ಆ ವರದಿಯಲ್ಲಿ ಏನೇನು ಸಂಚು ಹೂಡಿದ್ದಾರೆ ಅನ್ನತಕ್ಕಂಥದ್ದನ್ನು ಸವಿಸ್ತಾರವಾಗಿ ಮಾತನಾಡೋಗೋಸ್ಕರವಾಗಿ ವಿಚಾರ ಸಂಕಿರಣವನ್ನು ಬೀದರ್ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ವಿಚಾರ ಸಂಕಿರಣದ ಮುಖ್ಯ ವಿಶೇಷ ಉಪನ್ಯಾಸಕರಾಗಿ ಪೂಜ್ಯ ಗುರುಗಳಾದಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಡಾಕ್ಟರ್ ಡಿ ಚಂದ್ರಶೇಖರಯ್ಯ ರಾಜ್ಯಾಧ್ಯಕ್ಷರು, ಸರ್ಕಾರಿ SC/ST ನೌಕರರ ಸಂಘ ಬೆಂಗಳೂರು, ಮತ್ತು ಅದೇ ರೀತಿಯಾಗಿ ಶ್ರೀಮತಿ ವಾಣಿ ಕೆ ಶಿವರಾಮ್, ಸಂಚಾಲಕರು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ, ಸಿದ್ದಯ್ಯ IAS ಹಾಗೂ ಹಲವಾರು ನಾಯಕರುಗಳು ಬರ್ತಾ ಇದ್ದಾರೆ. ಅದಕ್ಕಾಗಿ ಈ ಮೂಲಕ ಈ ಜನಪ್ರಿಯ ವಾಹಿನಿ ಮೂಲಕ ನಮ್ಮ ಸಮಾಜದ ಅದು ವಿಶೇಷವಾಗಿ ಬಲಗೈ ಸಮುದಾಯದ ಎಲ್ಲ ಗುರು ಹಿರಿಯರಲ್ಲಿ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಾಳೆ ಅಂದರೆ 5ನೇ ತಾರೀಕು ಬೆಳಗ್ಗೆ ಸರಿಯಾಗಿ 11 ಗಂಟೆಗೆ ತಾವೆಲ್ಲರೂ ತಪ್ಪದೆ ನೀವು ಬನ್ನಿ, ನಿಮ್ಮವರನ್ನು ಕರೆದುಕೊಂಡು ಬನ್ನಿ, ನಿಮ್ಮ ಬಂಧು ಭಗಿನಿಯರನ್ನು, ಸೋದರ ಸೋದರಿಯರನ್ನು ಎಲ್ಲರನ್ನು ಕರೆದುಕೊಂಡು ಬಂದು ಈ ವಿಚಾರಣಾ ಸಂಕಿರಣದಲ್ಲಿ ಪಾಲ್ಗೊಂಡು ಈ ಒಳ ಮೀಸಲಾತಿಯ ಮರ್ಮದ ಬಗ್ಗೆ ತಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿ ತಮಗೆಲ್ಲರಿಗೂ ಈ ಮೂಲಕ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಕಾರ್ಖಾನೆಯಲ್ಲಿನ ಅಕ್ರಮ ಚುನಾವಣೆ ತಡೆಯುವುದಕ್ಕಾಗಿ ಮಾತ್ರ ಕೋರ್ಟ್ಗೆ ಮೊರೆ ಹೋಗಿದ್ದೇವೆ ಹೊರತು ರೈತರಿಗೆ ತೊಂದರೆ ಕೊಡುವುದಕ್ಕಿಲ್ಲ ಎಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಹಾಗೂ ಮಹಾತ್ಮ ಗಾಂಧಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಒಂದೇ ಕುಟುಂಬ ನಡೆಸಿಕೊಂಡು ಬರುತ್ತಲಿದ್ದು, ಸಹಕಾರ ಕ್ಷೇತ್ರದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಸಾಮ್ರಾಜ್ಯಶಾಹಿಯಾಗಿ ಮುಂದುವರೆದಿದೆ ಎಂದು ಕುಟುಕಿದರು. ಉಭಯ ಕಾರ್ಖಾನೆಯದವರು ರೈತರಿಗೆ ದಾರಿ ತಪ್ಪಿಸಿ ನಮ್ಮ ವಿರೋಧಿ ಎತ್ತುಕಟ್ಟುತ್ತಿದ್ದಾರೆ. ಕಾರ್ಖಾನೆಯಲ್ಲಿನ ಭ್ರಷ್ಟಾಚಾರ ಹಾಗೂ ಅಕ್ರಮ ಮತದಾನ ಹತ್ತಿಕ್ಕಲು ಮಾತ್ರ ಕೋರ್ಟ್ಗೆ ಹೋಗಿದ್ದೇವೆ. ಮತದಾನ ಮುಂದೆ ಹೋದರೆ ಕಾರ್ಖಾನೆ ಕೆಲಸ ನಿಲ್ಲುವುದಿಲ್ಲ. ಜಿಲ್ಲಾಡಳಿತ ಇಂತಹ ಸಂದರ್ಭದಲ್ಲಿ ಕಾರ್ಖಾನೆ ನಡೆಸುತ್ತದೆ. ಹಾಗಾಗಿ ರೈತರು ಯಾರ ಮಾತಿಗೆ ಬೆಲೆ ಕೊಡದೆ ತಪ್ಪು ಗ್ರಹಿಕೆಯಿಂದ ದೂರು ಸರಿದು ನಿರಾಳರಾಗಿರಬೇಕು ಎಂದು ಮನವಿ ಮಾಡಿದ್ದರು. ಈಗಾಗಲೇ NSSK ಚುನಾವಣೆಗೆ ಕಲಬುರಗಿ ಉಚ್ಚ ನ್ಯಾಯಾಲಯ ತಡೆ ನೀಡಿದೆ. MGSSK ಕಾರ್ಖಾನೆಯಲ್ಲಿನ ಅಕ್ರಮ ಚುನಾವಣೆ ತಡೆಯಲು ಸಹ ಕೋರ್ಟ್ಗೆ ಮೊರೆ ಹೋಗಿದ್ದೆವು. ಆದರೆ ಕೋರ್ಟ್ಗಳು ರಜೆ ಇದ್ದ ಕಾರಣ ಈ ಕಾರ್ಖಾನೆಯ ಚುನಾವಣೆಗೆ ತಡೆ ನೀಡಿದೆ. ಚುನಾವಣೆ ನಡೆದರೂ ಫಲಿತಾಂಶ ಮೇಲೆ ರೀಟ್ ಪಿಟಿಷನ್ಗೆ ಅನುಮತಿ ನೀಡುವ ಮೂಲಕ ಅಕ್ರಮ ಮತದಾನ ಹತ್ತಿಕ್ಕಲು ಪ್ರಯತ್ನಿಸುತ್ತಿರುವುದು ಸಂತೋಷ ಎಂದರು. ಉಭಯ ಕಾರ್ಖಾನೆಗಳಲ್ಲಿ ಸುಮಾರು 24,000ವರೆಗೆ ಮತದಾರರಿದ್ದರೂ ಕೇವಲ 4300 ಮತದಾರರ ಯಾದಿ ತೋರಿಸುತ್ತಿದೆ. NSSKಯ ಕಾರ್ಖಾನೆ ವರದಿಯಂತೆ ಇಲ್ಲಿಯೂ ಸಹ ಭಾಲ್ಕಿ ತಾಲೂಕಿನ ನೇಲ್ಗಿಯ ಅಮೃತ್ ಚಾಮರಾವ್ ಜನ್ವಾಡೆ ಅವರು ಯಾವುದೇ ಕಬ್ಬು ಸಾಗಿಸದಿದ್ದರೂ ಅಥವಾ ಕಾರ್ಖಾನೆಯ ಸಾಮಾನ್ಯ ಸಭೆಗಳಿಗೆ ತೆರಳದಿದ್ದರೂ ಅವರ ಹೆಸರು ಮತದಾನ ಪಟ್ಟಿಯಲ್ಲಿದೆ. ಹಾಗೆ ಕಣಜಿ ಗ್ರಾಮದ ಕಮಳಮ್ಮ ಗಂಡ ಸಂಗಪ್ಪ ಅವರು ತೀರಿ ಹೋಗಿ 5 ವರ್ಷ ಆದರೂ ಅವರ ಹೆಸರು ಮತದಾನ ಯಾದಿಯಲ್ಲಿ ಇಟ್ಟಿರುವುದು ದೊಡ್ಡ ದುರಂತ ಎಂದರು. NSSK ಮಾದರಿಯಲ್ಲಿ ಮಹಾತ್ಮ ಗಾಂಧಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಸ್ಪರ್ಧೆಗಿಳಿಸಲಾಗಿದ್ದು, ಸಾಮಾನ್ಯ ಕ್ಷೇತ್ರದಿಂದ ಭೀಮರಾವ್ ಮಂಡೋಳೆ, ರಾಜೇಂದ್ರ ಮಾಲಿ ಹಾಗೂ ಜ್ಞಾನೋಬಾ ನಿರ್ಗುಡಿ, ಸಾಮಾನ್ಯ ಮಹಿಳಾ ಕ್ಷೇತ್ರದಿಂದ ದಾಕ್ಷಾಯಿಣಿ ಪೊಲೀಸ್ ಪಾಟೀಲ್ ಹಾಗೂ ಸರೋಜಿನಿ ಹಿರಣ, ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಧನರಾಜ್ ಒಡೆಯರ್ ಅವರನ್ನ ಕಣಕ್ಕಿಳಿಸಲಾಗಿದ್ದು, MGSSK ಕಾರ್ಖಾನೆಯ ಮತದಾರರು ಕಾರ್ಖಾನೆಯಲ್ಲಿನ ಭ್ರಷ್ಟಾಚಾರ ತಡೆಯಲು ನಮ್ಮ ಈ 6 ಜನ ಅಭ್ಯರ್ಥಿಗಳಿಗೆ ಮತ ನೀಡಿ ಗೆಲ್ಲಿಸಬೇಕೆಂದು ಪಾಟೀಲ್ ಅವರು ಮನವಿ ಮಾಡಿದ್ದರು. ಪಕ್ಷದ ಹಿರಿಯ ಮುಖಂಡರಾದ ಗುರುನಾಥ್ ಚಾಂತಿಕ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರಾದೆ, ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ, ಜಿಲ್ಲಾ ಕಾರ್ಯದರ್ಶಿ ರಾಜ್ಕುಮಾರ್ ನೇಮ್ತಾಬಾದ್, ಪ್ರಮುಖರಾದ ವೀರು ದಿಗ್ವಾಲ್, ಮಾಧ್ಯಮ ಪ್ರಮುಖ ಶ್ರೀನಿವಾಸ್ ಚೌಧರಿ ಹಾಗೂ ಇತರರು ಇದ್ದರು. ಮಹಾತ್ಮ ಗಾಂಧಿಯಲ್ಲಿಯೂ ಕೂಡ 2 ದಿವಸ ಮುಂಚೆ ಮತದಾರರ ಪಟ್ಟಿ ಡಿಕ್ಲೇರ್ ಮಾಡೋದು, ಆ ಮತದಾರರಿಗೆ ಅದನ್ನು ನೋಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ, ಮತದಾರರ ಪಟ್ಟಿ ಕೂಡ ಯಾರ ಕೈದಲ್ಲೂ ಕೊಡೋಂಗಿಲ್ಲ, ಚುನಾವಣೆ ದಿವಸ ಮತದಾರರ ಪಟ್ಟಿಯನ್ನು ಕೊಡೋದು, ಅಂದ್ರೆ ಯಾರು ಇದು ಕೊಟ್ಟರೆ ನಾಮಿನೇಷನ್ ಹಾಕಬಾರ್ದು ಅನ್ನುವಂತ ಉದ್ದೇಶದಿಂದ ಆಗಿದೆ. ಇದ್ರ ಜೊತೆಯಲ್ಲಿ ನಾವು ನಿನ್ನೆ ಮಹಾತ್ಮ ಗಾಂಧಿ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಪತ್ರ ಕೊಟ್ಟು ಕಳಿಸಿದ್ದೀವಿ. ನಮ್ಮ ಪಕ್ಷದ ಅಧ್ಯಕ್ಷರ ವತಿಯಿಂದ ಏನ್ ಪತ್ರ ಕೊಟ್ಟು ಕಳಿಸಿದೀವಿ ಅಂದ್ರೆ, ನಮಗೆ ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೊಡಿ. ಮೊದಲನೇದು, ನಿಮ್ಮಲ್ಲಿ ಎಷ್ಟು ಜನ GB ಅಟೆಂಡ್ ಆಗಿದ್ದಾರೆ ಕಳೆದ 5 ವರ್ಷದಲ್ಲಿ, ಅವರ ಸಿಗ್ನೇಚರ್ ಪ್ರತಿ ಕೊಡಿ ನಮಗೆ. ಎರಡನೆಯದು, ನಿಮಗೆ ಕಳೆದ 5 ವರ್ಷದಲ್ಲಿ ಎಷ್ಟು ಜನ ಶುಗರ್ ಕೇನ್ ಸಪ್ಲೈ ಮಾಡಿದಾರ ಅದ್ರ ಪಟ್ಟಿ ಕೊಡಿ. ಮತ್ತೆ ನೀವು ಈಗ ಮಾಡಿದ ಮತದಾರರ ಪಟ್ಟಿ ಯಾವ ಆಧಾರದಲ್ಲಿ ಮಾಡಿದ್ದೀರಿ ಅವರ ಸಿಗ್ನೇಚರ್ ಪ್ರತಿ ಕೊಡಿ ಅಂತ ಹೇಳಿ ಕೇಳಿದ್ದೀವಿ. ಜೊತೆಯಲ್ಲಿ ನಿಮ್ಮ ಕಂಪನಿ ಬೈಲಾಸ್, ನಿಮ್ಮ ಫ್ಯಾಕ್ಟರಿಯ ಬೈಲಾಸ್ ಪ್ರತಿ ಕೊಡಿ ಅಂತ ಕೇಳಿದ್ದೀವಿ. ಯಾವುದೇ ಸಾರ್ವಜನಿಕರಿಗೂ ಹಕ್ಕಿದೆ, ನಾವು ಪಕ್ಷದ ಪ್ರತಿನಿಧಿಯಾಗಿ ಕೇಳಿದ್ದೀವಿ. ಆದ್ರೆ ಅವ್ರು ಹೇಳಿದ್ರು ನಿಮ್ಗೆ ಕೊಡ್ಲಿಕ್ಕೆ ಬರಲ್ಲ, ರೈತರು ಕೊಡಬೇಕು ಅಂತೇಳಿ. ನಮ್ಮ ಅಭ್ಯರ್ಥಿಯ ಕೈಯಿಂದ ಕೊಡಿಸಿದೀವಿ. ಆಲ್ರೆಡಿ ವೋಟ್ ಲಿಸ್ಟ್ ಅಲ್ಲಿ ಯಾರ ಹೆಸರಿದೆ ಅವರಿಂದ ಕೊಡಿಸಿದ್ವಿ. ಇಲ್ಲಿಯವರೆಗೆ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರು ಆ ಪತ್ರ ಸ್ವೀಕೃತಿ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಾವು ಕೊಡೋದು ವಿಷಯ ಸೆಕೆಂಡರಿ, ಆ ಪತ್ರವನ್ನು ಸ್ವೀಕೃತಿ ಮಾಡ್ಲಿಕ್ಕೆ ಆ ಕಾರ್ಖಾನೆ MD ರೆಡಿ ಇಲ್ಲ. ಇವತ್ತು ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಹೋಗಿದ್ದಾರೆ, ನಮ್ಗೆ ರಿಸೀವ್ಡ್ ಕೊಡಿ, ನೀವು ಕೊಡ್ರಿ ಬಿಡ್ರಿ ಆಮೇಲೆ ಕೊಡ್ರಿ, ರಿಸೀವ್ಡ್ ಕೊಡಿ ಅಂದ್ರೂ ಕೂಡ ಕೊಡ್ತಾ ಇಲ್ಲ. ಈ ರೀತಿಯಾದಂತ ಒಂದು ಸಾಮ್ರಾಜ್ಯವನ್ನು, ಒಂದು ಡೈನೆಸ್ಟಿಯನ್ನು ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಅವ್ರು ಸ್ಥಾಪನೆ ಮಾಡ್ಕೊಂಡಿದ್ದಾರ. ಇವತ್ತು ಇದರ ಮುಖಾಂತರ ಸಹಕಾರ ಇಲಾಖೆಯವರಿಗೆ ನಾವು ವಿನಂತಿ ಮಾಡ್ತೀವಿ, ಇವತ್ತು ಯಾವ ರೀತಿಯ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರ, ಅಲ್ಲಿರುವಂತ ವ್ಯವಸ್ಥಾಪಕ ನಿರ್ದೇಶಕರು, ಅಲ್ಲಿರುವಂತ MD, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅವರೆಲ್ಲರ ಮೇಲೆ ಕ್ರಮ ಆಗಬೇಕು. ಇವತ್ತು ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು JR ಹತ್ರ ಕೇಳ್ತೀವಿ, ಅವ್ರು ಕೊಟ್ಟರು ಒಳ್ಳೇದಾಯ್ತು, ಇನ್ನೂ 1 ದಿವಸ ನೋಡ್ತೀವಿ. ಯಾಕಂದ್ರೆ ನಾವು ಇವೆಲ್ಲ ದಾಖಲಾತಿಗಳನ್ನು ಕೋರ್ಟಿಗೆ ಕೊಡ್ಬೇಕಾಗ್ಯದ. ಕೋರ್ಟಿಗೆ ಕೇಳಿದ್ರೆ ಮಾನ್ಯ ಕೋರ್ಟ್ ಇಲ್ಲ, ಕೊಡ್ಲಿಲ್ಲ ಅಂದ್ರೆ ಕೊಡ್ತಾ ಇಲ್ಲ ಅಂತ ಹೇಳಿ ಕೋರ್ಟಿಗೆ ಹೇಳ್ತೀವಿ. ಅವಾಗ ನ್ಯಾಯಾಲಯನೇ ಅದನ್ನು ತರಿಸಿ ಅವರಿಂದಲೇ ಪ್ರೊಡ್ಯೂಸ್ ಮಾಡ್ಕೊಳ್ಳುವಂತ
ವ್ಯವಸ್ಥೆ ಕೂಡ ಆಗಬಹುದು. ಈ ವಿಷಯವನ್ನು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ತರ್ತಾ ಅವ್ರಿಗೆ ಭಯ ಇದೆ. ಯಾಕೆ ಅವ್ರು ಕೊಡ್ತಾ ಇಲ್ಲ ಅಂದ್ರೆ ಜಿಬಿಗೆ ಯಾರು ಬಂದ್ರೆ ಅವ್ರ ಸಿಗ್ನೇಚರ್ ತಗೊಳ್ಳೋದಿಲ್ಲ ಅಲ್ಲಿ. ಗುರುನಾನಕ್ ಪಬ್ಲಿಕ್ ಶಾಲೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ನಗರದ ನೆಹರು ಕ್ರೀಡಾಂಗಣ ಸಮೀಪದ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಸಡಗರ ಸಂಭ್ರಮದಿಂದ ನಡೆಯಿತು. 1975ರಿಂದ 2025ರವರೆಗಿನ ಅವಧಿಯಲ್ಲಿ ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ವಿವಿಧೆಡೆಯ 1500 ವಿದ್ಯಾರ್ಥಿಗಳು ಸಮ್ಮಿಲನದಿಂದ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಶಾಲೆಯ ಆವರಣದಲ್ಲಿ ಶಾಲೆ ಆರಂಭದ ದಿನಗಳಿಂದ ಈವರೆಗಿನ ವಿವಿಧ ಕಾರ್ಯಕ್ರಮಗಳು, ಗಣ್ಯರ ಭೇಟಿ, ಕ್ರೀಡೆ ಸ್ಪರ್ಧೆ, ಗುಂಪು ಚಿತ್ರ ಮೊದಲಾದ ಛಾಯಾಚಿತ್ರಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ಛಾಯಾಚಿತ್ರಗಳನ್ನು ವೀಕ್ಷಿಸಿ ಸಂತಸ ಪಟ್ಟರು. ತಮ್ಮ ಹಳೆಯ ಶಾಲಾ ದಿನಗಳು ಮೆಲುಕು ಹಾಕಿದ್ದರು. ಹಳೆಯ ಸಹಪಾಠಿಗಳೊಂದಿಗೆ ಮುಕ್ತವಾಗಿ ಬೆರೆತರು. ಬಹುದಿನಗಳ ನಂತರ ಭೇಟಿಯಾಗಿದ್ದಕ್ಕೆ ಆಯಾ ಬ್ಯಾಚ್ಗಳ ವಿದ್ಯಾರ್ಥಿಗಳಲ್ಲಿ ಸಂಭ್ರಮದ ಭಾವ ಮನೆ ಮಾಡಿತ್ತು. ಹಳೆಯ ವಿದ್ಯಾರ್ಥಿಗಳಿಂದ ನಡೆದ ಭಾಂಗ್ಡಾ ನೃತ್ಯ, ಸಮೂಹ ನೃತ್ಯ, ಗಾಯನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದುಕೊಟ್ಟಿದ್ದವು. ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಶಿಕ್ಷಕರನ್ನ ಗುರುನಾನಕ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಅವರ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಗೌರವಿಸಿದರು. ಸಮಾರಂಭದಲ್ಲಿ ಮಾತನಾಡಿದ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು, ಸರ್ದಾರ್ ಜೋಗ ಸಿಂಗ್ ಅವರು ಸ್ಥಾಪಿಸಿದ ಗುರುನಾನಕ್ ಪಬ್ಲಿಕ್ ಶಾಲೆ ಜಿಲ್ಲೆಯ ಹಳೆಯ ಶಾಲೆಗಳಲ್ಲಿ ಒಂದಾಗಿದೆ. ಗುಣಮಟ್ಟದ ಶಿಕ್ಷಣದ ಮೂಲಕ ಜಿಲ್ಲೆಯಲ್ಲಿ ಮನೆಮಾತಾಗಿದೆ. ಆರಂಭದಲ್ಲಿ ಸಣ್ಣದಾಗಿ ಶುರುವಾದ ಶಾಲೆ ಈಗ ಹೆಮ್ಮರವಾಗಿದೆ. ಶಾಲೆಯ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿರುವುದು ಅತ್ಯಂತ ಸಂತಸ ಉಂಟು ಮಾಡಿದೆ ಎಂದು ಹೇಳಿದ್ದರು. ಶಾಲೆಯಲ್ಲಿ ಓದಿದ ಅನೇಕ ವಿದ್ಯಾರ್ಥಿಗಳು ಜನಪ್ರತಿನಿಧಿ, IAS, IPS, IFS ಸೇರಿ ವಿವಿಧ ಉನ್ನತ ಹುದ್ದೆಗಳಲ್ಲಿ ಇದ್ದಾರೆ. ಬಹಳಷ್ಟು ಮಂದಿ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಕಂಡು ಉಜ್ವಲ ಬದುಕು ಕಟ್ಟಿಕೊಂಡಿದ್ದಾರೆ. ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ ಎಂದು ಹೆಮ್ಮೆಯಿಂದ ನುಡಿದರು. ಜೋಗ ಸಿಂಗ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಈಗಲೂ ಶಾಲೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುತ್ತಿದ್ದು, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಸ್ಪರ್ಧಾತ್ಮಕ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಸಹ ಕಲಿಸಲಾಗುತ್ತಿದೆ ಎಂದು ತಿಳಿಸಿದ್ದರು. ಗುರುನಾನಕ್ ಪಬ್ಲಿಕ್ ಶಾಲೆ ಜಿಲ್ಲೆಯ ಪ್ರತಿಷ್ಠಿತ ಶಾಲೆಯಾಗಿದೆ. ಈ ಶಾಲೆಯಲ್ಲಿ ಓದಿದ್ದು ನನ್ನ ಸುದೈವ. ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರ ಮಾರ್ಗದರ್ಶನ, ಪಾಲಕರ ಆಶೀರ್ವಾದದಿಂದ ನನ್ನ ಕನಸು ಕಂಡಿದ್ದು ನನಸು ಮಾಡಲು ಸಾಧ್ಯವಾಯಿತು ಎಂದು ಶಾಲೆಯ ಹಳೆಯ ವಿದ್ಯಾರ್ಥಿ ಶಿವಕುಮಾರ್ ತಿಳಿಸಿದ್ದರು. ಗುರುನಾನಕ್ ಶಾಲೆಯಲ್ಲಿ ಸಾರ್ಥಕ ಸೇವೆ ಸಲ್ಲಿಸಿದ್ದು ಖುಷಿ ನನಗಿದೆ. ಸೇವಾ ನಿವೃತ್ತಿ ನಂತರವೂ ಸಂಸ್ಥೆಯವರು ನಮ್ಮನ್ನು ಕರೆಸಿ ಸನ್ಮಾನಿಸಿರುವುದು ಬಹಳ ಸಂತಸ ತಂದಿದೆ. ಗುರು ಶಿಷ್ಯ ಸಂಬಂಧ ಬಹಳ ಪವಿತ್ರವಾದದ್ದು. ಹಳೆಯ ವಿದ್ಯಾರ್ಥಿಗಳು ಹಲವು ವರ್ಷಗಳ ನಂತರ ಭೇಟಿ ಮಾಡಿ ಗೌರವಿಸಿರುವುದರಿಂದ ಹೃದಯ ತುಂಬಿ ಬಂದಿದೆ ಎಂದು ನಿವೃತ್ತ ಶಿಕ್ಷಕ ಮನೋಹರ್ ಮುಳೆ ತಿಳಿಸಿದ್ದರು. ಶಾಲೆಯ ಮುಖ್ಯೋಪಾಧ್ಯಾಯ ಆರಿಫ್ ಹಾತಿ, ಪ್ರಾಚಾರ್ಯ ನಳಿನಿ ರಿಜಿ, ಡೀನ್ ರಾದ ಹನುಮಾನ್, ಅಮಜದ್ ಅಲಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.